ನೀವೇನಾದರೂ ಕಂಪ್ಲೀಟ್ಲಿ ಫ್ರೆಷರ್ಸಾ? ಜಸ್ಟ್ 12th ಪಾಸ್ ಆಗಿದ್ದೀವಿ, ಯಾವುದೇ ರೀತಿ ಸ್ಕಿಲ್ಸ್ಗಳಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಒಂದು ಒಳ್ಳೆ ಸ್ಯಾಲರಿನ ಕೊಟ್ಟು ಬೇಕಾದರೆ ಟ್ರೈನಿಂಗ್‌ನೂ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಜಸ್ಟ್ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ನೀವಿಲ್ಲಿ ಕೆಲಸನ ಮಾಡ್ಬೋದು. ಸೊ ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್‌ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ಇದನ್ನು ಮೇಯ್ನ್ ಆಗಿ ಬಂದು ಈವ್ನಿಂಗ್ ಶಿಫ್ಟ್ಸ್ ಆಗಿರುತ್ತೆ. ಸೊ ನಿಮಗೆ ಮಾರ್ನಿಂಗ್ ಶಿಫ್ಟ್ಸ್ ಇರೋದಿಲ್ಲ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ಗಳಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಆರಾಮಾಗಿ ಇಲ್ಲಿ ಶಿಫ್ಟ್ಸ್ನ ಮಾಡ್ಬೋದಾಗಿರುತ್ತೆ. ಟೈಮಿಂಗ್ಸ್ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಸೊ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. 12+ ಏನೇ ಕೋರ್ಸಸ್ ಓದಿದ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ಸ್ಕಿಲ್ಸ್ಗಳಿಲ್ಲ ಅಂದರೂ ಕೂಡ ಕಂಪ್ನಿಯವರೇ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಟ್ರೈನಿಂಗ್ನ ಕೊಟ್ಟು ಹೈರಿಂಗ್ನ ಮಾಡ್ತಾರೆ. ಸೊ ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಸಿಂಪಲ್ ಆಗಿದೆ. ನೀವು ಅವ್ರಿಗೆ ಜಸ್ಟ್ ಅಪ್ಲಿಕೇಶನ್ ಫಾರ್ಮ್ಸ್ನ ಫಿಲ್ ಮಾಡಿ ಕೊಟ್ಟರೆ ನಿಮ್ಮ ಸ್ಕಿಲ್ಸ್ಗಳು ಹಾಗೆ ನಿಮ್ಮ ರೆಸ್ಯೂಮಲ್ಲಿ ಇರುವಂಥ ಸ್ಕಿಲ್ಸ್ಗಳು ಅವ್ರಿಗೆ ಇಷ್ಟ ಆದರೆ ಡೈರೆಕ್ಟಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಇನ್ನು ಮುಂದೆ ನನ್ನ ವೀಡಿಯೋಗಳಲ್ಲಿ ನಾನು ಕೂಡ ಸ್ಕಿಲ್ಸ್ಗಳು ಏನೇನು ಆ್ಯಡ್ ಮಾಡಬೇಕು ಆ ರೋಲ್ಗಳಿಗೆ ಅನ್ನೋ ಇನ್ಫಾರ್ಮೇಷನ್ನ ಕೂಡ ಕೊಡ್ತಾ ಇದ್ದೀನಿ. ಅದರ ಸ್ಕ್ರೀನ್ಶಾಟ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಡೀಟೇಲ್ ಆಗಿ ನೋಡ್ಬೋದಾಗಿರುತ್ತೆ. ಹಾಗೆ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತಾ ಇದ್ದೀನಿ. ಗ್ರೀನ್ ಲೈಟ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಇದು ಬಂದು ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ರಿಲೇಟೆಡ್ ಜಾಬ್ ಇರೋದಿಲ್ಲ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಪ್ ಆಫ್ ರೋಲ್ ಆಗಿರುತ್ತೆ. ಸೊ ನೀವಿಲ್ಲಿ ಆರಾಮಾಗಿ ಯಾವುದೇ ರೀತಿ ಟಾರ್ಗೆಟ್ಸ್ಗಳಿಲ್ಲದೆ, ಪ್ರೆಷರ್ಗಳಿಲ್ಲದೆ ಕೆಲಸನ ಮಾಡ್ಬೋದು. ಹಾಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಸೊ ನಾವು ಹೇಗೆ ಮಾಡಬೇಕು ಏನು ಅನ್ನೋದು ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಗ್ರೀನ್ ಲೈಟ್ಸ್ ಅನ್ನೋ ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ನೀವು ಇಲ್ಲಿ ಚೆಕ್ ಮಾಡ್ಬೋದು. .careers ಅಂತ ಮೆನ್ಷನ್ ಮಾಡಿದ್ದಾರೆ. ಬೇಸಿಕ್ಲಿ ಇದು ಬಂದು ವುಮೆನ್ಸ್ಗೆ ಅಥವಾ ಲೇಡೀಸ್ಗಳಿಗಂತೂ ಬೆಸ್ಟ್ ಕಂಪ್ನಿ ಆಗಿದೆ. ಮೇನ್ ಆಗಿ ಅವ್ರುಗಳಿಗೆ ಇದನ್ನ ಅವರು ಪ್ರಿಫರ್ನ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು ಕೆರಿಯರ್ಸ್ ಅಟ್ ಗ್ರೀನ್ ಲೈಟ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಹಾಗೆ ವುಮೆನ್ಸ್ ವಾಯ್ಸ್ ಬಿಲ್ಡ್ಸ್ ಕಮ್ಯುನಿಟಿ ಐಡಿಯಾಸ್ ಆ್ಯಂಡ್ ಕೆರಿಯರ್ಸ್ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಬೇಸಿಕ್ಲಿ ಇದು ಬಂದು ವುಮೆನ್ಸ್ಗೆ ಬೆಸ್ಟ್ ರೋಲ್ ಆಗಿರುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ನ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಲ್ಲಿ ನೀವು ಸ್ಟೂಡೆಂಟ್ಸ್ ಆಗಿದ್ರು ವರ್ಕ್ನ ಮಾಡ್ಬೋದು, ಅಥವಾ ನೀವು ಹೌಸ್ ವೈಫ್ಸ್, ಮದರ್ಸ್ ಅಥವಾ ಪಾರ್ಟ್ ಟೈಮ್ ಆಗಿ ಮಾಡೋದಕ್ಕೆ ಇಷ್ಟಪಡ್ತೀವಿ ಅನ್ನೋರು ಕೂಡ ಇಲ್ಲಿ ವರ್ಕ್ನ ಮಾಡ್ಬೋದು. ಯಾಕಂದರೆ ಇದು ಈವ್ನಿಂಗ್ ಶಿಫ್ಟ್ಸ್ ಆಗಿರುತ್ತೆ, ಯಾವುದೇ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಶಿಫ್ಟ್ಸ್ ಇರೋದಿಲ್ಲ. ಸೊ ನೀವು ಕೆಲಸ ಮುಗಿಸ್ಕೊಂಡ್ಬಂದು 6:30 ಮೇಲೂ ಕೂಡ ನೀವು ಇಲ್ಲಿ ಈ ವರ್ಕ್ನ ಮಾಡ್ಬೋದಾಗಿರುತ್ತೆ. ಅದರಿಂದ ಯಾರೆಲ್ಲ ಒಂದು ಒಳ್ಳೆ ವರ್ಕ್ನ ಸರ್ಚ್ ಮಾಡ್ತಾ ಇದ್ರಿ, ಅದರಲ್ಲೂ ಲೇಡೀಸ್ಗಳು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನೀವು ಇಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ಇದೆ, ಅವ್ರದ್ದು ಹೇಗೆ, ಅವರ ವರ್ಕರ್ಸ್ ಹೇಗೆ ಎಲ್ಲ ಕೂಡ ಇನ್ಫಾರ್ಮೇಷನ್ಸ್ ಇದೆ. ಅದನ್ನು ಕೂಡ ನೀವು ಇಲ್ಲಿ ಚೆಕ್ನ ಮಾಡ್ಕೊಬೋದಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು US ಅಲ್ಲೂ ಕೂಡ ಇದೆ, ಇಂಡಿಯಾದಲ್ಲೂ ಕೂಡ ಇದೆ. ಇದು ಬೇಸಿಕ್ಲಿ ಬಂದು US ಬೇಸ್ಡ್ ಕಂಪ್ನಿ ಆಗಿದೆ. ಸೊ ಅದರದ ಇನ್ಫಾರ್ಮೇಷನ್ಸ್ ಕೂಡ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಇಂಡಿಯಾದಲ್ಲಿ ಅವರು ಹೈಬ್ರಿಡ್ ಮತ್ತು ವರ್ಕ್ ಫ್ರಮ್ ಹೋಮ್ ಲೈಫ್ ಬ್ಯಾಲೆನ್ಸ್ನೇ ಅವರು ಕೊಡ್ತಾ ಇರೋವಂಥದ್ದು. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಹಾಗೆ ಬಿ ಬೋಲ್ಡ್ ಅನ್ನೋದು ಕೂಡ ಇದೆ, ಮೇಕ್ ಯೋರ್ ಮಾರ್ಕ್ ಇದೆ, ಹಾಗೆ ವಿನ್ ಟುಗೆದರ್ ಇದೆ, ಲಿವ್ ಇನ್ ಮಿಷನ್ಸ್ ಇದೆ. ಸೊ ಇದೆಲ್ಲ ನಿಮಗೆ ಒಂದು ಲೇಡೀಸ್ಗಳಿಗೆ ಮೇನ್ ಆಗಿ ಅವರು ಪ್ರಿಫರ್ ಮಾಡಿ ಮಾಡುವಂಥದ್ದಾಗಿರುತ್ತೆ. ಹಾಗಂತ ಜೆಂಟ್ಸ್ಗಳು ಅಪ್ಲೈ ಮಾಡೋಕ್ಕಾಗೋದಿಲ್ಲ ಅಂತ ಏನಿಲ್ಲ, ನೀವು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಲೇಡೀಸ್ಗಳಿಗೆ ಜಾಸ್ತಿ ಪ್ರಿಫರ್ನ ಮಾಡ್ತಾರೆ, ಲೈಕ್ ಸೇಫ್ಟಿ ಪರ್ಪಸ್ನೆಲ್ಲ ಅವ್ರು ಮೆನ್ಷನ್ನ ಮಾಡ್ತಾರೆ. ಸೊ ಇದಿಷ್ಟು ಈ ವೆಬ್ಸೈಟಲ್ಲಿರುವಂಥ ಇನ್ಫಾರ್ಮೇಷನ್ಸ್, ಅದನ್ನು ನೀವು ಕೂಡ ಚೆಕ್ ಮಾಡ್ಕೊಬೋದು. ಇಂಪಾರ್ಟೆಂಟ್ ಇರೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನಾನು ರೋಲಿನ ಇನ್ಫಾರ್ಮೇಷನ್ನ ಅಥವಾ ರೋಲಿನ ಪೇಜ್ನ ಡೈರೆಕ್ಟಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಅದು ಬಿಟ್ಟು ಬೇರೆದನ್ನು ಕೂಡ ನೀವು ಸರ್ಚ್ನ ಮಾಡ್ಬೋದು. ಬಟ್ ಡೈರೆಕ್ಟಾಗಿ ನಾನು ನಿಮಗೆ ರೋಲಿನ ಪೇಜ್ ತೋರಿಸ್ತೀನಿ. ಲಿಂಕ್ನು ಕೂಡ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರುವಂಥ ಇಂಟರ್ಫೇಸ್ ಬಂದು ಅವರ ಕಂಪ್ನಿಯ ಜಾಬ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಕಸ್ಟಮರ್ ಸರ್ವಿಸ್ ಸ್ಪೆಷಲಿಸ್ಟ್ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ ಮೇನ್ ಆಗಿ. ಹಾಗೆ ನೀವಿಲ್ಲಿ ನೋಡ್ಬೋದು, ಇದು ಫುಲ್ ಟೈಮ್ ರೀತಿಯಲ್ಲಿರುತ್ತೆ, ಹೈಬ್ರಿಡ್ ಆಗಿರುತ್ತೆ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಇವರ ಕಂಪನಿಯ ಇಂಪಾರ್ಟೆನ್ಸ್ ಏನು, ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದ್ರ ಇನ್ಫಾರ್ಮೇಷನ್ ಎಲ್ಲಿದೆ ಅದನ್ನು ಕೂಡ ನೀವು ಚೆಕ್ ಮಾಡಿ ಒಂದ್ಸಲ ಓದ್ಬೋದಾಗಿರುತ್ತೆ. ಶಾರ್ಟ್ ಆಗಿ ಅವರ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ದಿಸ್ ರೋಲ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಕಸ್ಟಮರ್ ಸರ್ವಿಸ್ ಮ್ಯಾನೇಜರ್ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹೌ ಯು
ವರ್ಕ್ ಅನ್ನೋದನ್ನು ಅಥವಾ ಹೌ ಯು ಆರ್ ಅನ್ನೋದನ್ನು ಕೂಡ ಅವರಿಲ್ಲಿ ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡಿದ್ರೆ ಸ್ಟ್ರಾಂಗ್ ಆರ್ಗನೈಸೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನಿಮಗೆ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಏನಾದ್ರು ಸ್ಟ್ರಾಂಗ್ ಆರ್ಗನೈಸೇಷನ್ ಸ್ಕಿಲ್ ಇದೆ, ಪ್ರಾಬ್ಲಮ್ ಸಾಲ್ವಿಂಗ್ ಬರುತ್ತೆ, ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗುತ್ತೆ ಅನ್ನೋದಿದ್ರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮೇನ್ ಪಾಯಿಂಟ್ ಏನಂದ್ರೆ, ನಾನು ನನ್ನ ಕಮೆಂಟ್ಸ್ ಜಾಸ್ತಿ ಬರ್ತಾ ಇರೋಂಥದ್ದು, ನಮಗೆ ರಿಪ್ಲೈ ಬರ್ತಾ ಇಲ್ಲ ಇಮೇಲಲ್ಲಿ ಕಂಪ್ನಿ ಕಡೆಯಿಂದ, ಯಾವುದಕ್ಕೂ ರೆಸ್ಪಾನ್ಸ್ ಬಂದಿಲ್ಲ ಅಂತ. ಸೊ ನಾನು ನಿಮಗೆ ಅದನ್ನು ಅಚೀವ್ ಮಾಡೋದಕ್ಕೆ ಸ್ವಲ್ಪ ಏನಾದ್ರು ಟಿಪ್ಸ್ಗಳನ್ನ ಕೊಡ್ತಾ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಈಗಿಂದ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ನಿಮ್ಮ ರೆಸ್ಯೂಮ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಏನು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ರೋಲ್ಗೆ ಯಾವೆಲ್ಲ ಸ್ಕಿಲ್ಸ್ಗಳನ್ನ ನೀವು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡಿದ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತೀನಿ. ನಾನು ಇನ್ಮೇಲೆ ಪ್ರತಿ ರೋಲ್ಗೆ ನಾನೇನು ವಿಡಿಯೋನ ಮಾಡ್ತೀನಿ, ಆ ರೋಲ್ಗೆ ಯಾವ ಸ್ಕಿಲ್ಸ್ಗಳನ್ನ ನೀವು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನ ನಾನೊಂದು ಸ್ಕ್ರೀನ್ಶಾಟ್ ಅಥವಾ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಪ್ರತಿ ಸಲ ರೆಸ್ಯೂಮ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಆ ಸ್ಕಿಲ್ಸ್ಗಳು ಇದೆಯಲ್ವ ಅಂತ ನೋಡಿ ಅದನ್ನು ಆ್ಯಡ್ ಮಾಡಿ ಆಮೇಲೆ ಅಪ್ಲೋಡ್ನ ಮಾಡಿ, ಅದರಿಂದ ರಿಪ್ಲೈ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗ್ಬೋದು. ಸೊ ನಾನು ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನಿಮಗೆ ಇನ್ಮೇಲೆ ಕೊಡ್ತಾ ಹೋಗ್ತೀನಿ. ಯಾವಾಗ ಕೊಡ್ತೀನಿ ಅನ್ನೋದು ಗೊತ್ತಿಲ್ಲ. ಸೊ ಆದಷ್ಟು ಕಂಪ್ಲೀಟ್ ವಿಡಿಯೋನ ನೋಡಿ, ಆವಾಗ ನಿಮಗೆ ಜಾಸ್ತಿ ಟಿಪ್ಸ್ಗಳು ಸಿಗ್ತಾ ಹೋಗುತ್ತೆ. ಇನ್ನು ರೆಸ್ಪಾನ್ಸಿಬಲ್ ಆ್ಯಂಡ್ ಎಬಿಲಿಟಿ ಟು ಸೆಲ್ಫ್ ಮ್ಯಾನೇಜ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ರೆಸ್ಪಾನ್ಸಿಬಲ್ ಆಗಿರಬೇಕು, ಸೆಲ್ಫ್ ಮ್ಯಾನೇಜ್ ಮಾಡೋದಕ್ಕೆ ಆಗಬೇಕು ಅಂತ ಕೊಡ್ತಾ ಇದ್ದಾರೆ. ಇನ್ನು ನೀವು ನೆಕ್ಸ್ಟ್ ಪಾಯಿಂಟ್ನ ನೀವಿಲ್ಲಿ ನೋಡೋದಾದರೆ, ಸೊ ಅಡ್ಯಾಪ್ಟಬಲ್ ಅಂತ ಕೊಡ್ತಾ ಇದ್ದಾರೆ. ಸೊ ಯಾವ ರೋಲ್ ಕೊಟ್ರು ಅಥವಾ ಏನು ವರ್ಕ್ ಕೊಟ್ಟರು ಅಡ್ಜಸ್ಟ್ ಆಗಬೇಕು, ಹೊಸದನ್ನು ಕಲಿತು ನಿಮಗೆ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ. ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಅಕ್ಯುರಸಿ ಅನ್ನೋದನ್ನು ಕೂಡ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಡೀಟೇಲ್ ಆಗಿ ಗಮನ ಇಟ್ಟು ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಎಬಿಲಿಟಿ ಟು ಕ್ವಿಕ್ಲಿ ಲರ್ನ್ ಅಬೌಟ್ ಪ್ರಾಡಕ್ಟ್, ಸರ್ವಿಸಸ್ ಆ್ಯಂಡ್ ಪಾಲಿಸೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇವರ ಕಂಪ್ನಿಯ ಪಾಲಿಸೀಸ್, ಸರ್ವಿಸಸ್ ಮತ್ತು ಏನಿದೆ ಪ್ರಾಡಕ್ಟ್ಸ್ಗಳು, ಅದ್ರ ಬಗ್ಗೆ ಬೇಗ ನಿಮಗೆ ಕಲಿಯೋದಕ್ಕೆ ಹಾಕಬೇಕು, ಹೇಳ್ಕೊಡೋದನ್ನ ಅಂತ ಹೇಳ್ತಿದ್ದಾರೆ. ವಾಟ್ ಯು ವಿಲ್ ಬಿ ಡೂಯಿಂಗ್ ಅನ್ನೋದು ಕೂಡ ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ರಿವ್ಯೂ ಆ್ಯಂಡ್ ಪ್ರಾಡಕ್ಟ್ ಕಸ್ಟಮರ್ ಸಪೋರ್ಟ್ ಟಿಕೆಟ್ಸ್ ರಿಲೇಟೆಡ್ ಟು ಅಕೌಂಟ್ ಇಶ್ಯೂಸ್, ಪೇಮೆಂಟ್ಸ್ ಆ್ಯಂಡ್ ಡಿಸಿಪ್ಲಿನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕಸ್ಟಮರ್ಸ್ ಟಿಕೆಟಿಂಗ್ ರಿಲೇಟೆಡ್ ಏನಾದರೂ ಇಶ್ಯೂಸ್ಗಳಿದೆ ಅಥವಾ ಪೇಮೆಂಟ್ ರಿಲೇಟೆಡ್ ಇಶ್ಯೂಸ್ಗಳಿದೆ ಅನ್ನೋದಲ್ಲ, ಅದನ್ನು ಚೆಕ್ ಮಾಡಿ ಅವ್ರಿಗೆ ಲೈಕ್ ಮೆಸೇಜ್ ವಾಪಸ್ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಬೇಸಿಕ್ಲಿ ಬಂದು ಚಾಟ್ ಅಥವಾ ಇಮೇಲ್ ರೀತಿಯಾದಂಥ ವರ್ಕ್ ಆಗಿರುತ್ತೆ. ನೀವು ಇಲ್ಲಿ ಜಸ್ಟ್ ಚಾಟ್ ಮಾಡುವಂಥದ್ದು ಅಥವಾ ಇಮೇಲ್ ಮಾಡುವಂಥದ್ದು ನಿಮ್ಮ ಕೆಲಸ. ಇಲ್ಲಿ ಕಾಲಿಂಗ್ ವರ್ಕ್ ಬರೋದಿಲ್ಲ, ಓಕೆನಾ. ಸೊ ಇದು ನೈಟ್ ಶಿಫ್ಟ್ಸ್ ಅಂದರೆ ಆಫ್ಟರ್ನೂನ್ ಶಿಫ್ಟ್ಸ್ ಆಗಿರೋದ್ರಿಂದ ಆದಷ್ಟು ನಿಮಗೆ ಕಾಲಿಂಗ್ಸ್ ಬರೋದಿಲ್ಲ, ಲೇಡೀಸ್ ಆಗಿರೋದ್ರಿಂದ ನಿಮಗೆ ಇಮೇಲ್ ಅಥವಾ ಚಾಟ್ ಇರುತ್ತೆ, ಅಲ್ಲಿ ನೀವು ಜಸ್ಟ್ ಅವ್ರಿಗೆ ರೆಸ್ಪಾನ್ಸ್ ಮಾಡುವಂಥದ್ದು ನಿಮ್ಮ ಕೆಲಸ. ಇನ್ನು ಇಲ್ಲಿ ನೀವು ನೆಕ್ಸ್ಟ್ ಅಕೌಂಟ್ ರಿವ್ಯೂ, ಐಡೆಂಟಿಫೈ ವೆರಿಫಿಕೇಷನ್ಸ್ ಆ್ಯಂಡ್ ಡಾಕ್ಯುಮೆಂಟ್ ಚೆಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಸರ್ವಿಸಸ್ನ ಮಾಡಬೇಕಾದ್ರೆ ಅವರ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಅಥವಾ ಐಡೆಂಟಿಫಿಕೇಷನ್ನ ವೆರಿಫೈ ಮಾಡಿರ್ತಾರಲ್ವಾ, ಅದನ್ನು ಜಸ್ಟ್ ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎನ್ಶೋರ್ ಆರ್ ಫ್ರಾಡ್ ರಿಲೇಟೆಡ್ ಕೇಸಸ್ ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ನಿಗಳಿಗೆ ಯಾವುದಾದ್ರು ಫ್ರಾಡ್ ರಿಲೇಟೆಡ್ ಕೇಸಸ್ಗಳು ಬಂತು ಅಂದರೆ ಅದನ್ನು ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಲಾಂಗ್ ಆ್ಯಂಡ್ ಅಪ್ಡೇಟ್ ಕೇಸಸ್, ಡೀಟೇಲ್, ಅಕ್ಯುರಸಿ ಆ್ಯಂಡ್ ಇಂಟರ್ನಲ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಲಾಗಿನ್ ಅಥವಾ ಡೇಟಾ ಕೇಸಸ್ ಏನು ಅಪ್ಡೇಟ್ ಇರುತ್ತೆ ಅದನ್ನೆಲ್ಲ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಶ್ಯೂಸ್ ಯೂಸಿಂಗ್ ಇಂಟರ್ನಲ್ ಟೂಲ್ಸ್ ಆ್ಯಂಡ್ ಪಾಲಿಸಿ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಾದ್ರು ಇಶ್ಯೂಸ್ಗಳಿದೆ ಇಂಟರ್ನಲ್ ಟೂಲ್ಸ್ಗಳಲ್ಲಿ ಅಥವಾ ಗೈಡ್ಲೈನ್ಸಲ್ಲಿ ಅನ್ನೋದನ್ನೆಲ್ಲ ಏನಾದ್ರು ಪ್ರಾಬ್ಲಮ್ಸ್ ಬಂತು ಅಂದರೆ ಅದನ್ನು ನೀವು ಇನ್ಫಾರ್ಮ್ ಮಾಡಬೇಕು ಅಥವಾ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಮೀಟ್ ಲೈಕ್ ರೆಸ್ಪಾನ್ಸ್ ಟೈಮ್ಸ್, ರಿಸಾಲ್ವ್ ರೇಟ್ಸ್ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಪ್ರಿಫರ್ ಮಾಡಿ ಹೇಳಿರ್ತಾರೆ ಹೇಗೆ ಟೈಮಿಂಗ್ನ ಮ್ಯಾನೇಜ್ ಮಾಡಬೇಕು ಅಥವಾ ರೇಟಿಂಗ್ ಆಗಿರ್ಬೋದು ಅಥವಾ ರಿಸಾಲ್ವ್ ಹೇಗೆ ಮಾಡೋದು ಅದನ್ನೆಲ್ಲ ನಿಮಗೆ ಹೇಳ್ತಾರೆ. ಒಂದು ಮೆಸೇಜ್ ಅಥವಾ ಚಾಟ್ ನಿಮಗೆ ಬಂತು ಅಂದರೆ ಅದನ್ನು ಇಷ್ಟು ಟೈಮ್ ಒಳಗೆ ನೀವು ರೆಸ್ಪಾನ್ಸ್ನ ಮಾಡಬೇಕು ಅಂತ ಹೇಳ್ತಾರೆ. ಆ ಮೆಸೇಜ್ ಬಂದಮೇಲೆ 5 to 10 minutes ಒಳಗಡೆ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿರಬೇಕು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಟ್ರೈನಿಂಗ್ನ ಕೊಟ್ಟು ಆಮೇಲೆ ನಿಮ್ಮನ್ನ ಆನ್ ಬೋರ್ಡಿಂಗ್ನ ತೊಗೊತಾರೆ. ಸೊ ನೋ ನೀಡ್ ಟು ವರಿ, ಈಸಿ ಆಗಿರುತ್ತೆ. ಅಂದರೆ ಇಲ್ಲಿ ಅವರ ಕಂಪ್ನಿಯ ಕಸ್ಟಮರ್ಸ್ಗಳು ಯಾರಿರ್ತಾರೆ ಅವ್ರಿಗೆ ಏನಾದ್ರು ಇಶ್ಯೂಸ್ ಬಂತು ಪ್ರಾಡಕ್ಟ್ಸಲ್ಲಿ, ಸರ್ವಿಸಸ್ಗಳಲ್ಲಿ ಅಥವಾ ಪಾಲಿಸೀಸ್ಗಳಲ್ಲಿ ಡೌಟ್ ಇದೆ ಅನ್ನೋ ಟೈಮಲ್ಲಿ ಅವ್ರು ನಿಮಗೆ ಚಾಟ್ ಅಥವಾ ಇಮೇಲ್ನ ಮಾಡಿರ್ತಾರೆ. ಅವ್ರು ಏನು ಚಾಟ್ ಅಥವಾ ಇಮೇಲ್ ಮಾಡಿರ್ತಾರೆ ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇರೋವಂಥದ್ದು. ಸೊ ಅದನ್ನು ಅವರಿಲ್ಲಿ ಸ್ಪೆಸಿಫೈ ಕೂಡ ಮಾಡಿದ್ದಾರೆ, ನೀವು ನೋಡ್ಬೋದು. ಟ್ರೈನಿಂಗ್ ಆ್ಯಂಡ್ ಅದರ್ ಲರ್ನಿಂಗ್ ಆಪರ್ಚುನಿಟೀಸ್ ಟು ಎಕ್ಸ್ಪ್ಲೋರ್ ನಾಲೆಜ್ ಆಫ್ ದ ಕಂಪನಿ ಪ್ರಾಡಕ್ಟ್ಸ್ ಆ್ಯಂಡ್ ರೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಪ್ರಾಡಕ್ಟ್ಸ್ ರೂಲ್ಸ್ಗಳ ಬಗ್ಗೆ ಆಮೇಲೆ ಏನೆಲ್ಲ ಪ್ರಾಡಕ್ಟ್ಸ್ಗಳಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮನ್ನ ಟ್ರೈನಿಂಗ್ ಕೊಡ್ತಾರೆ. ಹೇಳ್ಕೊಟ್ಟು ಆಮೇಲೆ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಹಾಗೆ ಪಾಲಿಸೀಸ್ಗಳನ್ನು ಕೂಡ ನೀವು ಫಾಲೋನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ವಾಟ್ ಯು ಶುಡ್ ಬ್ರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಏನಿರಬೇಕು, ಕ್ವಾಲಿಟೀಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಏನಿರಬೇಕು ನಿಮ್ಮನ್ನ ಇಲ್ಲಿ ಸೆಲೆಕ್ಟ್ನ ಮಾಡೋದಕ್ಕೆ ಅಂದರೆ ಹೈಸ್ಕೂಲ್ ಡಿಪ್ಲೊಮಾ ಆರ್ ಈಕ್ವಲೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಹೈಸ್ಕೂಲ್ 12th ಪಾಸ್ ಆಗಿದ್ದೀರಾ ಅಥವಾ 12th+ ಎಲ್ಲ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಇಲ್ಲಿ
ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಟ್ರಾಂಗ್ ವರ್ಬಲ್ ಆ್ಯಂಡ್ ರಿಟರ್ನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಚೆನ್ನಾಗಿ ಓದೋಕೆ ಬರೆಯೋದಕ್ಕೆ ಬರಬೇಕಾಗಿರುತ್ತೆ. ಇನ್ನು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಸೇಫ್ ಫೋಕಸ್ ಡ್ಯೂರಿಂಗ್ ಟಾಸ್ಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋಕ್ಕೆ ಆಗಬೇಕು. ಆಮೇಲೆ ಅವ್ರು ಕೊಟ್ಟಿರೋಂಥ ಟಾಸ್ಕ್ಗಳನ್ನ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ನೋಡೋದಕ್ಕೆ ಆಗಬೇಕಾಗಿರುತ್ತೆ. ಇನ್ನು ಕಸ್ಟಮರ್ ಸರ್ವಿಸ್, ಆಕ್ಟಿವ್ ಲಿಸನರ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗಳು ನಿಮ್ಗೆ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಕಸ್ಟಮರ್ಸ್ ಇವಾಗ ನಿಮ್ಗೆ ಚಾಟ್ ಮಾಡಿದಾಗ ನಿಮ್ಗೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಇರೋದಿಲ್ಲ, ಅಥವಾ ಅದನ್ನು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳಕ್ಕೆ ನೋಡೋದಕ್ಕೆ ನಿಮಗೆ ರೆಡಿ ಇಲ್ಲ ಅಂದರೆ ಅಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇರೋಂಥದ್ದು. ಇನ್ ಎಬಿಲಿಟಿ ಟು ಮಲ್ಟಿ ಟಾಸ್ಕ್ ಅಕ್ರಾಸ್ ಸಿಸ್ಟಮ್ಸ್ ಆ್ಯಂಡ್ ಮೇಂಟೈನ್ ಅಂಡರ್ ಪ್ರೆಷರ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಲ್ಟಿ ಟಾಸ್ಕ್ನ ನೀವು ಮಾಡೋಕ್ಕೆ ಆಗಬೇಕು. ಹಾಗೆ ಕಂಪನಿಯ ಪಾಲಿಸೀಸ್ ಆಗಿರ್ಬೋದು ಅಥವಾ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನೆಲ್ಲನೂ ಕೂಡ ಪ್ರೆಷರ್ ಅಂಡರ್ ನೀವು ಕರೆಕ್ಟಾಗಿ ಫಾಲೋ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಇಲ್ಲಿ ಸಾಫ್ಟ್ವೇರ್ಸ್ ಅಂದರೆ ಲೈಕ್ CRM ಸಾಫ್ಟ್ವೇರ್ಸ್ಗಳು ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಏನಿಲ್ಲ, ಅದು ಗೂಗಲ್ ಶೀಟ್ ಅಥವಾ ಬೇರೆ ಬೇರೆ ರೀತಿಯಾದಂಥ ಫಾರ್ಮ್ಸ್ಗಳಾಗಿರುತ್ತೆ, ಫಾರ್ಮ್ ಮೆಥಡ್ಸ್ ಅಥವಾ ವೆಬ್ಸೈಟ್ಸ್ಗಳಾಗಿರುತ್ತೆ. ಅದನ್ನು ಅವ್ರು ನಿಮಗೆ ಟ್ರೈನ್ ಮಾಡ್ತಾರೆ. ಸ್ವಲ್ಪ ಆದರೂ ನಿಮಗೆ ಗೊತ್ತಿರಬೇಕು ಹೇಗೆ ಓಪನ್ ಮಾಡಬೇಕು, ಏನು ಮಾಡಬೇಕು ಅಂತ. ಬಿಟ್ಟರೆ ಅವ್ರು ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡಿ ಹೇಳ್ಕೊಡ್ತಾರೆ. ಹಾಗೆ ಸ್ಟ್ರಾಂಗ್ ಟೈಪಿಂಗ್ ಸ್ಕಿಲ್ ಇರಬೇಕು ಅಂತ ಕೊಡ್ತಾ ಇದ್ದಾರೆ. ನಿಮಗೆ ಏನಾದ್ರು ಸ್ಟ್ರಾಂಗ್ ಟೈಪಿಂಗ್ ಸ್ಕಿಲ್ ಇದೆ ಅಂದರೆ ವೆಲ್ ಆ್ಯಂಡ್ ಗುಡ್ ಅಂತ. ಇನ್ನು ಕಸ್ಟಮರ್ ಸರ್ವಿಸ್ ಆ್ಯಂಡ್ ಫಿನಾನ್ಸ್ ಸರ್ವಿಸ್ ಇಸ್ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಕಸ್ಟಮರ್ ಸರ್ವಿಸಲ್ಲಿ ಅಥವಾ ಫಿನಾನ್ಸಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾರೆ. ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡ್ರೇಟರಿ. ಓಕೆನಾ. ಸೊ ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಶಿಫ್ಟ್ ಟೈಮಿಂಗ್ಸ್ನ ನೀವು ನೋಡಿದ್ರೆ 6:30 3:30 AM ಕೊಡ್ತಾ ಇದ್ದಾರೆ ಟೈಮಿಂಗ್ಸ್ನ. ಆ ಟೈಮಲ್ಲಿ ನೀವು ಇಲ್ಲಿ ವರ್ಕ್ನ ಮಾಡಬೇಕು. ದಿಸ್ ಪೊಸಿಷನ್ ವಿಲ್ ರಿಕ್ವೈರ್ಡ್ ಓವರ್ ನೈಟ್ ಆ್ಯಂಡ್ ವೀಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಓವರ್ ನೈಟ್ ಅಥವಾ ವೀಕೆಂಡ್ಸ್ ವರ್ಕ್ಸ್ ಇದು ಇರುತ್ತೆ ಕೆಲವೊಂದ್ಸಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ರೆಂಡ್ಲಿ ಆ್ಯಂಡ್ ಡಸ್ ನಾಟ್ ರಿಕ್ವೈರ್ಡ್ಸ್ ಎನಿ ಆಫೀಸ್ ಥ್ರೂ ಔಟ್ ದ ವೀಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಆಫೀಸಿಗೆ ಬಂದು ವರ್ಕ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನೀವು ಮನೆಯಿಂದಲೇ ಆರಾಮಾಗಿ ಇಲ್ಲಿ ಕೆಲಸನ ಮಾಡ್ಬೋದು. OVR ಅಂತ ಕೊಟ್ಟಿದ್ದಾರೆ. ಸೊ ಇವ್ರು ಏನು ವರ್ಕ್ ಮಾಡ್ತಾರೆ ಹೇಗೆ ಮತ್ತೆ ಅದನ್ನು ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡ್ತಾರೆ. ಅದನ್ನು ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಇದಕ್ಕೆ ಹೇಗೆ ಅಪ್ಲೈನ ಮಾಡೋದು ಅಂದರೆ ಜಸ್ಟ್ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ಲಿಂಕ್ಡ್ಇನ್ ಅದರಿಂದನೂ ನೀವು ಲಾಗಿನ್ ಆಗಿ ಮಾಡ್ಬೋದಾಗಿರುತ್ತೆ. ಇಲ್ಲ ನಾವು ಡೈರೆಕ್ಟಾಗಿ ಫಾರ್ಮ್ನ ಫಿಲ್ ಮಾಡ್ತೀವಿ ಅಂದರೆ ನೀವು ಈ ಫಾರ್ಮ್ನ ಫಿಲ್ ಮಾಡಿ ಅಲ್ಲಿ ಕಳಿಸ್ಕೊಡ್ಬೇಕು. ಕೆಲವೊಬ್ಬರು ನಮ್ಮ ರೆಸ್ಯೂಮ್ನ ಹೇಗೆ ಅಪ್ಲೋಡ್ ಮಾಡೋದು ಅಥವಾ ಅಪ್ಡೇಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಇಲ್ಲಿ ನಿಮಗೆ ಈ ರೀತಿಯಾದಂಥ ಫಾರ್ಮ್ ಬಂದಾಗ ಇಲ್ಲಿ ಅಟ್ಯಾಚ್ ರೆಸ್ಯೂಮ್ CV ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಮೊಬೈಲಲ್ಲಿ ಇರುವಂಥ ಫೈಲ್ಸ್ಗಳನ್ನೆಲ್ಲ ಅದು ಶೋ ಮಾಡುತ್ತೆ. ಅಲ್ಲಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಸೆಲೆಕ್ಟ್ನ ಮಾಡಿ ಓಕೆ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ನಿಮ್ಮ ಫಸ್ಟ್ ನೇಮ್ ಹಾಕಬೇಕು. ಅದಾದಮೇಲೆ ನೀವೇನು ಶೀನಾ ಅದನ್ನು ನೀವು ಸೆಲೆಕ್ಟ್ನ ಮಾಡಬೇಕು. ಲೇಡೀಸ್ ಆದರೆ ಶಿ ಆ್ಯಂಡ್ ಅವರ್, ಇಲ್ಲಾಂದರೆ ಇಮ್ ಆ್ಯಂಡ್ ಆ ಥರ ನೀವು ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಯೂಸ್ ನೇಮ್ ಒನ್ಲಿ ಅನ್ನೋದನ್ನು ಕೂಡ ನೀವು ಸ್ಪೆಸಿಫೈ ಮಾಡಿ ಹೇಳ್ಬೋದು. ಅದಾದಮೇಲೆ ಇಲ್ಲಿ ನಿಮ್ಮ ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್, ಆಮೇಲೆ ನಿಮ್ಮ ಲೊಕೇಶನ್ಸ್ ಮೆನ್ಷನ್ ಆಗುತ್ತೆ. ಅದಾದಮೇಲೆ ಕರೆಂಟ್ ಕಂಪ್ನಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತದೆ. ವರ್ಕ್ ಮಾಡ್ತಾ ಇದ್ರೆ ಅದನ್ನು ಪ್ರಿಫರ್ ಮಾಡ್ಬೋದು. ಇಲ್ಲ ಅಂದರೆ ಜಸ್ಟ್ N/A ಅಂತ ನೀವು ಹಾಕ್ಬೋದಾಗಿರುತ್ತೆ. ನೀವೇನಾದ್ರು ಫ್ರೆಶರ್ ಆಗಿದ್ರೆ, ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಮ ಕಂಪ್ನಿ ಯಾವುದಿದೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈನ ಮಾಡ್ಬೋದು. ನಾನು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನ್ನ ಕಂಪ್ನಿಯದ ಹಾಕಿದ್ದೀನಿ. ಅದಾದಮೇಲೆ ನಿಮ್ಮ ಲಿಂಕ್ಡ್ಇನ್ ID ಇಲ್ಲಿ ಕೊಡಬೇಕು. ಅದನ್ನು ಪ್ರಿಫರ್ ಮಾಡಿ ನೀವು ಹಾಕಬೇಕಾಗಿರುತ್ತೆ. ಕೆಲವೊಬ್ಬರು ಲಿಂಕ್ಡ್ಇನ್ ID ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ಲೀಸ್ ಲಿಂಕ್ಡ್ಇನ್ ID ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೈಲ್ನ ಚೆನ್ನಾಗಿ ಇಟ್ಕೊಳ್ಳಿ. ಯಾಕಂದರೆ ಈ ಟೈಮಲ್ಲಿ ಎಲ್ಲ ಕಂಪ್ನಿಯವರು ಲಿಂಕ್ಡ್ಇನ್ ಪ್ರಿಫರ್ ಮಾಡ್ತಾರೆ. ಸೊ ಅಲ್ಲಿ ನೀವು ಹಾಕುವಂಥ ಎಲ್ಲ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಲೈಕ್ ಅದು ಸೇಮ್ ಆ್ಯಸ್ ಫೇಸ್ಬುಕ್ ರೀತಿಯಲ್ಲೇ ಬರುತ್ತೆ ಸ್ವಲ್ಪ, ಬಟ್ ಜಾಬ್ಸ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಅದನ್ನು ನೀವು ಪ್ರಿಫರ್ ಮಾಡ್ಬೋದು. ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಆರಾಮಾಗಿ ಅದನ್ನೆಲ್ಲದ ಕಡೆನೂ ಇದು ಲೈಕ್ ಲಿಂಕ್ನ ಶೇರ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೀವು ನೋಡಿದ್ರೆ ಸೊ ಇಲ್ಲಿ ನೀವು ನಿಮ್ಮನ್ನೇನು ಕೇಳ್ತಾ ಇದ್ದಾರೆ, ನೀವು ಮೇಲ್ಗಡೆ ಕೇಳಿರುವಂಥ ಇನ್ಫಾರ್ಮೇಷನ್ಸ್ ಅಥವಾ ಎಜುಕೇಷನ್ಸ್, ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ಫಾರ್ಮೇಷನ್ಸು ಕರೆಕ್ಟ್ ಆಗಿದೆಯಾ ಅಂತ ಕೇಳ್ತದೆ. ಸೊ ಎಸ್ ಅಂತ ಕೊಡಿ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ರೋಲ್ ಅಂತ ಕೇಳ್ತದೆ. ಸೊ ಲೈಕ್ ಲಿಂಕ್ಡ್ಇನ್ ಅಂತ ಬೇಕಾದರೂ ಕೊಡ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತ ಕೊಡ್ಬೋದು, ಅಥವಾ ಕೆರಿಯರ್ಸ್ ಅಂತ ಕೊಡ್ಬೋದು. ಏನು ಬೇಕಾದರೂ ನೀವು ಕೊಡ್ಬೋದು. ಬೆಟರ್ ನಾನು ನಿಮಗೆ ಹೇಳೋದು ಲಿಂಕ್ಡ್ಇನ್ ಅಂತ ಕೊಡಿ. ಅದರಿಂದ ಅವ್ರಿಗೆ ನಿಮ್ಮ ಹತ್ರ ಏನಾದ್ರು ಲಿಂಕ್ಡ್ಇನ್ ಇದ್ದರೆ ಲಿಂಕ್ಡ್ಇನ್ ಅಂತ ಕೊಡಿ. ಇಲ್ಲಾಂದರೆ ಸೋಷಿಯಲ್ ಮೀಡಿಯಾ ಅಂತ ಕೂಡ ಕೊಡ್ಬೋದು. ಇಲ್ಲ ವೆಬ್ಸೈಟ್ ಕೊಡಿ ಬೆಸ್ಟ್. ಓಕೆನಾ. ಸೊ ವೆಬ್ಸೈಟ್ ಅಂತ ಕೊಟ್ಟು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಅದಾದಮೇಲೆ ಇಫ್ ಯು ಸೆಲೆಕ್ಟ್ ಅದರ್ ಪ್ಲೀಸ್ ಸ್ಪೆಸಿಫೈ ಅಂತ ಕೊಟ್ಟಿದ್ರೆ ನಾವು ಅದರ್ ಸೆಲೆಕ್ಟ್ನ ಮಾಡಿಲ್ಲ. ಸೊ ನೋ ನೀಡ್ ಟು ವರಿ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಜೆಂಡರ್ನ ಸೆಲೆಕ್ಟ್ನ ಮಾಡ್ಕೊಬೇಕು, ಮೇಲಾ ಫಿಮೇಲಾ. ಅದಾದಮೇಲೆ
ರೇಸಿಸ್ಟ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ನ ಮಾಡ್ಬೋದು. ಸೊ ನೀವು ಹೇಳೋದಕ್ಕೆ ಓಕೆ ಇದ್ದರೆ ಓಕೆ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಅನಿಸುತ್ತೆ. ಡಿಸೈಡೆಡ್ ನಾಟ್ ಟು ಐಡೆಂಟಿಫೈ ಅದನ್ನು ಕೂಡ ಮಾಡ್ಬೋದು, ಅಥವಾ ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ ಹಾಕ್ಬೋದಾಗಿರುತ್ತೆ. ಓಕೆನಾ? ಸೊ ನಾನಿವಾಗ ಇಷ್ಟಕ್ಕೆ ಬಿಟ್ಟಿರ್ತೀನಿ. ಅದಾದಮೇಲೆ ಇಲ್ಲಿ ಸ್ಟೇಟಸ್ ಕೇಳ್ತಾ ಇದೆ. ಏನಿದೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡ್ಬೋದು. ಸೊ ನಾನು ಇದಕ್ಕೂ ಕೂಡ ನಾಟ್ ಸೆಲ್ಫ್ ಐಡೆಂಟಿಫೈ ಅಂತ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸೊ ನೀವಿಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾವು ನಮ್ಮ ಲಿಂಕ್ಡ್ಇನ್ ಕ್ಲಿಕ್ ಮಾಡ್ತಾ ಇರೋದ್ರಿಂದ ಅಥವಾ ಐ ಡಿ ಕೊಡ್ತಾ ಇರೋದ್ರಿಂದ ನನಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬಂದಿದೆ. ನಿಮಗೂ ಈ ರೀತಿ ಏನಾದ್ರು ಬಂತು ಅಂದರೆ ನೀವು ಯಾವುದಾದ್ರೂ ಆನ್ಸರ್ನ ಅಥವಾ ಫಾರ್ಮ್ನ ಅಥವಾ ಬಾಕ್ಸ್ನ ಫಿಲ್ ಮಾಡಿಲ್ಲ ಅಂತ ಫಿಲ್ ಮಾಡಿ ಚೆಕ್ನ ಮಾಡಿ ಮತ್ತೆ. ಸೊ ಆ ರೀತಿ ನೀವು ಎಲ್ಲ ಬಾಕ್ಸ್ನು ಚೆಕ್ ಮಾಡಿ ಮತ್ತೆ ಅಪ್ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಯುವರ್ ಅಪ್ಲಿಕೇಶನ್ ವಾಸ್ ಆಲ್ರೆಡಿ ಸಬ್ಮಿಟೆಡ್ ಅಂತ ಬಂದಿದೆ. ಸೊ ಯಾಕಂದರೆ ನಾನು ಎಸ್ಟರ್ಡೇ ನಿಮಗೆ ತೋರ್ಸೋಕ್ಕಿಂತ ಮುಂಚೆ ಒಂದ್ಸಲ ಅಪ್ಲೈ ಮಾಡಿ ಎಲ್ಲ ರೂಲ್ಗೂ ನೋಡ್ತೀನಿ ಹೇಗೆ ಬರುತ್ತೆ, ಇಮೇಲ್ ಬರ್ತಾ ಇಲ್ವಾ ಅಂತ. ಸೊ ಅದ್ರ ರೀತಿಯಲ್ಲೇ ನಾನು ಇದಕ್ಕೆ ಅಪ್ಲೈನ ಮಾಡಿದೆ. ಸೊ ಅದರಿಂದ ಈ ರೀತಿಯಾದಂಥ ಇಂಟರ್ಫೇಸ್ ಬಂದಿದೆ. ನೀವು ಇಲ್ಲಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಇಂಟ್ರೆಸ್ಟ್ ಇನ್ ಗ್ರೀನ್ ಲೈಟ್ ಫಿನಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಕಂಪ್ನಿಗೆ ಅಪ್ಲೈನ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸೋದಕ್ಕೆ ಥ್ಯಾಂಕ್ ಯು ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ನೀವು ಇಲ್ಲಿ ಸೊ ಅದನ್ನು ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿ ಕೂಡ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿನ್ನೆ ಜುಲೈ 12, 2026 ಅಪ್ಲೈ ಮಾಡಿದ್ದೀನಿ. ನೀವೇನಾದ್ರು ನಮ್ಮ ಕಡೆಯಿಂದ ಕೇಳಿಲ್ಲ ಅಂದರೆ ನಾವು ಬ್ಯಾಕ್ಗ್ರೌಂಡ್ ಚೆಕ್ನ ಮಾಡಬೇಕು. ಚೆಕ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅನ್ನೋದನ್ನ ಅವ್ರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಅದರಿಂದ ನನಗೆ ಫಸ್ಟ್ ಸಲ ಅದು ಅಪ್ಲೈ ಆಗೋದಕ್ಕೆ ಲೇಟ್ ಆಗಿತ್ತು. ಸೊ ಈ ರೀತಿ ನೀವು ಅಪ್ಲೈನ ಮಾಡ್ಬೋದು. ಅದಾದಮೇಲೆ ಅವ್ರ ಕಡೆಯಿಂದ ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಅಂದರೆ ನಿಮ್ಮ ರೆಸ್ಯೂಮ್ಸ್ನೆಲ್ಲನೂ ಚೆಕ್ ಮಾಡ್ತಾರೆ. ನೀವೇನಾದ್ರು ಸೂಟಬಲ್ ನಿಮ್ಮ ಸ್ಕಿಲ್ಸ್ಗೆಲ್ಲ ಕರೆಕ್ಟಾಗಿ ಆ್ಯಡ್ ಮಾಡಿದ್ದೀರಾ ಅಂತ ಅನ್ಸಿದ್ರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ಇದ್ರ ನೆಕ್ಸ್ಟಲ್ಲಿ ನಾನು ನಿಮಗೆ ಏನು ಸ್ಕಿಲ್ಸ್ನ ಆ್ಯಡ್ ಮಾಡಬೇಕು ನಿಮ್ಮ ರೆಸ್ಯೂಮಲ್ಲಿ ಅನ್ನೋದು ಒಂದು ಫೋಟೋನ ಅಟ್ಯಾಚ್ ಮಾಡ್ತೀನಿ. ಸೊ ಅದನ್ನು ನೀವು ನೋಡಿಕೊಂಡು ಆ ಸ್ಕಿಲ್ಸ್ಗಳನ್ನ ನಿಮ್ಮ ರೆಸ್ಯೂಮಲ್ಲಿ ಆದಷ್ಟು ಅಟ್ಯಾಚ್ ಮಾಡೋದಕ್ಕೆ ಟ್ರೈನ ಮಾಡಿ. ಅದರಿಂದ ನಿಮಗೆ ಒಳ್ಳೆ ಲೈಕ್ ಸೆಲೆಕ್ಟ್ ಆಗುವಂಥದ್ದು ಅಥವಾ ಇಂಟರ್ವ್ಯೂ ಕಾಲ್ಸ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಾದಮೇಲೆ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡಿಕೊಡಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.